ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿಯೋದು ಏನು ವಿಶೇಷತೆ ಐತಿ ಅಂತ ನೋಡೋಣ. ಈಗ ನೋಡ್ರಿಪ್ಪ, ಅಲ್ಲೇ ನಮ್ಮ ಮನೆಯೊಳಗೆ ಚಾದೆಲ್ಲ ಆಯ್ತು. ಈಗ ನಾಷ್ಟ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ನಾಷ್ಟ ಅಂತಂದ್ರೆ ಮೊನ್ನೆ ನಾನು ಅವತ್ತು ಇಡ್ಲಿ ಮಾಡಿದ್ದೆ ರೀ. ಅದು ನಮ್ಮ ಮಾರೀಪರಿಗೆಲ್ಲ ಭಾಳ ಇಷ್ಟ ಆಗ್ಬಿಟ್ಟೈತೆ. ಅವತ್ತು ನಮ್ಮ ಅಮ್ಮ ಉಂಡ್ಲಿಲ್ಲ, ಅವತ್ತು 1000 ರೂಪಾಯಿ ಮದುವೆ ಹೊಂಟಿದ್ರೆ. ಹಾಗಾಗಿ ಈ ಮತ್ತೆ ಹೋಗಿಕ್ಕಿ ಅವತ್ತು ಇಡ್ಲಿ ರವ್ದು ಮಾಡಿದ್ದೆ ರೀ ನಾನು. ಇಡ್ಲಿ ರವ್ದು ಮಾಡಿದ್ದೆ ಅವತ್ತು. ಇವತ್ತಿಲ್ಲ, ಬಾಂಬೆ ರವ್ದು ಮಾಡ್ತೀನಿ. ಬಾಂಬೆ ರವೆ, ಆಲೂಗಡ್ಡೆ ಅದೆಲ್ಲ ಹಾಕಿ ಮೊಸರು ಹಾಕಿ ನೆನೆ ಇಡ್ತೀನಿ. ನೆನೆ ಇಟ್ಟು ಆಮೇಲೆ ಇಡ್ಲಿ ಮಾಡ್ತೀನಿ ಸ್ವಲ್ಪ ಹೊತ್ತು ಬಿಟ್ಟು. ಅಂದ್ರೆ ನೆನೆಬೇಕಂದ್ರೆ ಅದು ಅಲ್ಲಿವರೆಗೂ ಚಟ್ನಿ ಅದು ಮಾಡ್ಕೊಂಬಿಡನ್ರಿ. ಅದೊಂದು ಸ್ವಲ್ಪ ಇಡ್ಲಿ ರವೆ ಹಾಕೊಳ್ಳನ್ರಿ ಒಂದು ಡಬ್ಬ. ಒಂದು 2 ಕಪ್ ಹಾಕ್ತೀನಿ ನೋಡೋಣ, ಸಾಕಂತ ಅದಷ್ಟು. ಅರಿಪ್ಪ ಚಾಕು ಇರ್ತೀನಿ, ಚಾಕು ಬಿಡ್ತೀರಿ ನೀವು ಅವನ್ನ ಇದ್ರಿಗೆ ಹೇಳ್ರಿ ಅಂತಂದ್ರೆ. ಮಾಡ್ಲಾ ಹಂಗೆ ಇದು ಸ್ವಲ್ಪ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಒಂದು ಆಲೂಗಡ್ಡೆ ತೊಗೊಂಡು ಹೇಳಿ ಮನ್ಯಾಗಿಂದೆಲ್ಲ ಸಿಕ್ಕಿ ತೆಗೆದು ಸಣ್ಣಂಗೆ ಇದ್ರ ಐತಲ್ಲ ಅದ್ರಲಿಂತ ಹೆಚ್ಚು ಈ ಇದ್ರಲಿಂತ 2 ಇದನ್ನ ತೊಗೊತೀನಿ ರೀ. ಬಟರ್ ತೊಗೊಂಡು ಕೆರಿಸ್ಬಿಡು. ಕೊಬ್ಬರಿ ತುರಿದೈತಲ್ಲ ಅದನ್ನ ತೊಗೊಂಡು ಕೆರಿದ್ಬಿಡು. ಚಲೋ ಆಗ್ತಾವ್ರಿ ಇವು. ದಿಢೀರನೇ ಮಾಡ್ಕೊಂಡು ಅಂದ್ರೆ ಎಣ್ಣೆದು ಪಣ್ಣಿದೆಲ್ಲ ತಿನ್ಬೇಡ್ರಿ, ಮಾಡಿರಿ ಚಲೋ ಅಲ್ಲ ಅಂತೆಲ್ಲ ಹೇಳಕತ್ತಿರಲ್ರಿ. ಹಾಗಾಗಿ ಸ್ವಲ್ಪ ನಾನು ಕಡಿಮೆನ ಮಾಡಿಬಿಟ್ಟಿನಿ. ಮತ್ತು ಆರಾಮಿಲ್ಲ ಇದ್ದರೆ ನಾನು ಎಲ್ಲಿ ತಿಂದೇ ಇಲ್ಲ ನಾನು ಜಾಸ್ತಿನ. ಈಗ 2 ಕಪ್ ರವೆ ತೊಗೊಂಡಿರಿ ನಾನು. 2 ಕಪ್ ರವೆ ತೊಗೊಂಡು ಅದಕ್ಕೆ ಸ್ವಲ್ಪ ಅಲ್ಲನೂ ತುರಿಬೇಕು. ಒಂದು ಸ್ವಲ್ಪ ಅದಕ್ಕೆ ಸಣ್ಣ ಕೊತ್ತಂಬರಿ ಹೆಚ್ಚಬೇಕು, ಉಳ್ಳಾಗಡ್ಡೆ ಹೆಚ್ಚಬೇಕು. ಹೆಚ್ಚಬಲ್ಲ ನಾನು ಅವ್ನು ಹೆಚ್ಚರೆ ನೀವು ಅದನ್ನ ತುರಿಯೋ ಮಟ ಅಂದ್ರೆ ಅದಿಲ್ಲ, ನಾನು ಉಳ್ಳಾಗಡ್ಡೆ ಹೆಚ್ಚ್ಕೊತೀನಿ. ಟೊಮೊಟೊ ಕರೆಯಾಗಿದ್ದೋದಿಲ್ಲ. ಇಲ್ಲೇ ತರಕಾರಿ ಬಂದ್ರಿ ಇವತ್ತು ಹಚ್ತಾರೇನ್ರಿ ಇಲ್ಲಿ ನಮ್ಮ ತರಕಾರಿ ಕಡೆ ರೀ. ಇವತ್ತೊಂದು ತರಕಾರಿನೇ ಇದ್ದಿದ್ದಿಲ್ಲ ನಮಗೆ ರೀ. ಇಲ್ಲೇ ಬಂದಲ್ಲೇ ತೊಗೊತೀವಿ. ಒಂದಿನ ಉಳ್ಕಲ್ ಕ್ರಾಸಿಗೆ ಹೋಗಿ ತೊಗೊಂಬಂದೆ ರೀ. ಇಡ್ಲಿಗೆ ಇವತ್ತು ಸೂಪರ್ ಆದಂಥ ಚಟ್ನಿ ರೆಡಿ ಮಾಡಣ್ರಿ. ಅದಕ್ಕೆ 1-2 ಬೆಳ್ಳುಳ್ಳಿ ಹಾಕ್ಕೊಂಡಿನಿ ರೀ. ಆಮೇಲೆ ಟೊಮೆಟೊ ಹಾಕೊಳ್ಳೋಣ್ರಿ. 2 ಟೊಮೆಟೊ ರೀ. ಮತ್ತು ಒಂದು ದೊಡ್ಡದು ಉಳ್ಳಾಗಡ್ಡಿ. ನಮ್ಮನೆ ಉಳ್ಳಾಗಡ್ಡಿ ದೊಡ್ಡದು ರೀ. ನಿಮ್ಗೆ ಸಣ್ಣ ಇದ್ದಂದ್ರೆ 2 ಹಾಕ್ಕೊಳ್ರಿ. ಉಳ್ಳಾಗಡ್ಡಿ ಹಾಕೊಳ್ಳೋಣ್ರಿ. ನೀರು ಬಿಸಿ ಇಟ್ಟಿನಿ ರೀ. ಅವ್ನು ನೀರು ಬಿಸಿ ಇಟ್ಟು ಅದಕ್ಕೆ ಉಳ್ಳಾಗಡ್ಡಿ ಹಾಕೋಬೇಕು. ಆಮೇಲೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕೊಳ್ಳೋಣ್ರಿ. ಈಗ ಇದನ್ನೇ ಮಾಡೋಣಪ್ಪ ಅಂದ್ರೆ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಟ್ಬಿಡಣ್ರಿ. ಇದ್ರೊಳಗೆ ಸ್ವಲ್ಪ ಪುಟಾಣಿ ಹಾಕೊಳ್ಳೋಣ್ರಿ. ಹೊರಗಡ್ಡೆ ಅಂತಿರಲ್ರಿ ಅವನ್ನ ಹಾಕೊಳ್ಳೋಣ್ರಿ. ಒಂದು 2 ಟೀ ಸ್ಪೂನ್ ಅಷ್ಟು ಸಾಕ್ರಿ. ಇಷ್ಟು ನಾವು ಇಡ್ಲಿಗೆ ರವೆ ರೆಡಿ ಮಾಡ್ಕೊಳ್ಳೋಣ್ರಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ್ರಿ. ಆಮೇಲೆ ಸಣ್ಣಗೆ ಕಟ್ ಮಾಡಿದಂಥ ಮೆಣಸಿನ್ಕಾಯಿ ಹಾಕೊಳ್ಳೋಣ್ರಿ. ಸಣ್ಣಗೆ ತುರಿದಂಥ ಇದು ಅಲ್ಲ ರೀ, ಅದು ಹಸಿ ಶುಂಠಿ ಅಂತಿರಲ್ರಿ ಆದರೆ. ಆಮೇಲೆ ಇಲ್ಲಿ ನೋಡಿರಿ, ಒಂದು ಆಲೂಗಡ್ಡಿನ ಈ ಥರ ತೊಳೆದು ತೊಗೋಬೇಕ್ರಿ. ನೀರು ಇರಲಾರ್ದಂಗೆ ಈ ಥರ ಹಿಂಡಿ ಹಾಕ್ಕೋಬೇಕ್ರಿ ಇದ್ರೊಳಗೆ ರೀ. ಈಗ ಸಣ್ಣ ಕಟ್ ಮಾಡಿದಂಥ ಉಳ್ಳಾಗಡ್ಡಿ ಹಾಕೊಳ್ಳೋಣ್ರಿ. ಸ್ವಲ್ಪ ನೀವು ಬೇಕಂದ್ರೆ ಹಾಕೋರಿ ಉಳ್ಳಾಗಡ್ಡಿ, ಬೇಡಂದರೆ ಸ್ಕಿಪ್ ಮಾಡ್ಬೋದು ರೀ. ನೀವು ಹಾಕಿದರೆ ಚೆನ್ನಾಗಾಗುತ್ತೆ ರೀ. ಆಮೇಲೆ ಉಪ್ಪು ಹಾಕ್ಕೊಳ್ಳೋಣ್ರಿ. ಈಗ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಮೊಸರು ಹಾಕ್ಕೊಳ್ಳೋಣ್ರಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಭಾಳ ನಮಗೆ ನೀರು ಆಗಬಾರ್ದಿರೋದು, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡೋಣ್ರಿ. ಇದೇನು ಮಮ್ಮಿ? ಅದು ಇಡ್ಲಿಗೆ ಬ್ಯಾಟ್ರ್ ತಯಾರು ಮಾಡಿ ನಾವು ಬಂದು. ಈಗ ಅದಕ್ಕೆ ಸ್ವಲ್ಪ ಸೋಡಾ ಪುಡಿ ಹಾಕೋಣ. ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡು ಮೇಲೆ ಸ್ವಲ್ಪ ನೀರು ಹಾಕೋಣ. ಈಗ ಕರೆಕ್ಟ್ ಐತಿ. ಈಗ ಅದು ಸ್ವಲ್ಪ ನೀರು ಹಾಕೋಣ. ಈಗ ಅದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡೋಣ. ಚಟ್ನಿ ಅದೆಲ್ಲ ರೆಡಿ ಮಾಡೋ ಮಟ, ಅಲ್ಲಿ ಮಟ ರವೆ ಎಲ್ಲ ನೆನೆದೈತಿ. ಈಗ ಮಿಕ್ಸಿಗೆ ಹಾಕೋಬೇಕಲ್ಲ. ಅದು ಮಿಕ್ಸಿ ಹಾಕೋಬೇಕು. ಈಗ ಚಟ್ನಿ ಇದು ಬೇಡ ಮಿಕ್ಸಿಗೆ. ಹೌದಾ? ಹಂಗೆ ಡೈರೆಕ್ಟ್ ಇಡ್ಲಿ ಮಾಡೋದು. ಹೇಳಿಲ್ಲ ಸ್ವಲ್ಪ ಡಿಫ್ರೆಂಟ್ ಇಡ್ಲಿ ಅಂತಂದು ನೋಡ್ರಿ. ಈಗ ಮುಚ್ಚಿಟ್ಬಿಡೋಣ. ಈಗ ನೋಡಿರಿ, ಒಂದು 5 ನಿಮಿಷ ನಾನು ಇವನ್ನ ಕುದಿಯಕ್ಕೆ ಇಟ್ಟಿದ್ದೀರಿ. ಈಗ ಕುದ್ದವರು ಈಗ ಏನು ಮಾಡಪ್ಪ ಅಂದ್ರೆ ತೊಗೊಂಬಿಡೋಣ ಕಡೆಗೆ ರೀ. ಸಾಕ್ರಿ ಇಷ್ಟೇ ಇರೋದು.
ಇದು ನೋಡ್ರಿ ಈಗೆಲ್ಲಕ್ಕೂ ಈ ಥರ ಇದು ಎಣ್ಣೆ ಸವರ್ಕೊಂಡಿರಿ ನಾವು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈಗ ಇಷ್ಟಿಷ್ಟು ಇಡ್ಲಿ ರವಾನು ಚಲೋ ನೆಂದ್ಬಿಟ್ಟೈತ್ರಿ ಈಗ ಇದು ಇಷ್ಟಿಷ್ಟು ಹಾಕೊಳ್ಳೋಣ. ಚಟ್ನಿ ಹಾಕಲಿಲ್ಲ ಇನ್ನೊಂದು ನೀನು ಇಲ್ಲ ತಣ್ಣಗಾಗ್ತಾನಿಲ್ಲ ಅದು ಫ್ರಿಜ್ ಒಳಗೆ ಇಟ್ಟೆ ತಡಿ ಸುಡ ತೊಗೊಂಡು ಹೋಗಿ ಸುಡೋದು ಅಷ್ಟಿಲ್ಲ ಸ್ವಲ್ಪ ಈ ಥರ ಹಾಕ್ಕೊಂಡು ಇಲ್ಲಿ ನೀರು ಕಾಯ್ಕಿಟ್ಟಿದ್ರಿ ಇಟ್ಟು ಬನ್ರಿ ಈಗ ಎಷ್ಟು ಹಾಕೋಣ ಅಂತೇಳಿ ನಾನು 1-2 ಕಪ್ ರವೆ ತೊಗೊಂಡಿದ್ರಿ ಅಷ್ಟು 1-2 ಕಪ್ ರವೆದೊಳಗೆ ಈಗ ಸ್ವಲ್ಪ ಹಾಕೊಂಡ್ರಿ ಕರೆಕ್ಟ್ ಹಿಟ್ಟು ಆತವ ನಮ್ದು 2 ಕಪ್ ಹಿಟ್ಟು ರವೆ ತೊಗೊಂಡು 16 ಇಡ್ಲಿ ಹಾಕೋ ನೋಡಿ 16 16 ಇಡ್ಲಪ್ಪ ಈಗ ಒಂದು 5ರಿಂದ ಒಂದು 10 ನಿಮಿಷ ಸಾಕ್ರಿ ಅದು ಬೇಯಬೇಕಂದ್ರೆ ಜಲ್ದಿನೇ ಬೆಂದ್ಬಿಡ್ತಾವ್ರಿ ಅವು. ಈಗ ಒಂದು 10 ನಿಮಿಷನ ಅಥವಾ ಕಡಿಮೆ ಆತ ಗೊತ್ತಿಲ್ಲ ಈಗ ಏನು ತಿಂತಾವೆ ನೋಡ್ರಿ ಇಲ್ಲಿ ಇಡ್ಲಿ ನೋಡ್ರಿ ಶೆಮ್ಮುಟ್ಟವನ್ನ ಆಗ್ಯಾವನ ಆಗ್ಯಾವೇನೋ ಚರಾಗ್ಲೆ ಆಗ್ಯಾವ ಡಬಲ್ ಆಗ್ಯಾವ ನಮ್ಮ ಇಡ್ಲಿ. ಚಟ್ನಿನ ರೆಡಿ ಆಗೈತೆ ನಮ್ಮದು. ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಕೊಡ್ತೀನಿ ಅರ್ಶಿ ಅವು ತಿಂಬಿಡೋದು ಇಲ್ಲಿ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಹಾಂ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಕೊಡಿ ಚಲೋ ಆಕೈತಿ ಟೇಸ್ಟ್ ಆಗುತ್ತೆ. ಇಲ್ಲಿ ಅರ್ಶಿಯ ಮಸಾಲೆ ಇದನ್ನ ಹಾಕಿಲ್ಲ ಅಂದ್ರೆ ಒಗ್ಗರಣೆ ಕೊಟ್ಟೆವ ಅವು ಇಡ್ಲಿ ನೋಡ ಅದನ್ನ ತೆಗೆದು ಬಿಡವ ತೆಗೆದು ದಾದಾಜಿ ಕೊಡು ದಾದಿಮ್ಮ ಇಲ್ಲ ಮತ್ತೆ ಇವತ್ತು ರೀ ಮೊನ್ನೆ ಈ ಥರ ಮಾಡಿದ ಇಡ್ಲಿ ಸಿಕ್ಕಿದಿಲ್ಲ ಅವ್ರಿಗೆ ಇವತ್ತು 30 ರೂಪಾಯಿ ಇಡ್ಲಿ ಮಾಡಕತ್ತೀವಿ ಅಂದೆ ಮೊನ್ನೆ ಅಂತ ಅಲ್ಲೇ ಮತ್ತು ಮದುವೆ ಒಳಗೆ ಅವಸರದೊಳಗೆ ಹೊಂಟಿದ್ರೆ ಮತ್ತು ನಮ್ಮನ್ನು ಬಿಟ್ಟು ಹೊಂಟಿದ್ರಿ ಅವ್ರು ಅವತ್ತು ನೋಡಿ ಅಲ್ಲಿ ಆಫರ್ ಅದೇನು ನಾಷ್ಟ ಮಾಡಿರ್ತಾರನ್ರಿ ಮತ್ತು ಈಗ ಮಾಡಕತ್ತೀವಿ ಅಂತ ಐತಿ ನಾನು ಇವತ್ತು ಮಾಡಕತ್ತಿ ತಡಿಮ ಅಂತಂದೆ ಇಲ್ವಾ ಅಲ್ಲೇ ಹೋಗ್ಕಿಂತ ಅಂತಂದ್ರೆ ಆಯ್ತು ಅವ್ರಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅದಕ್ಕೆ ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತು ರೀ ಅದಕ್ಕೆ. ಇಡ್ಲಿ ನಮ್ಮ ಒಂದು ಚಮಚ ತೆಗೆದು ಆ ತಾಟ್ನೊಳಗೆ ತೆಗೆದು ಬಿಡು ಹಂಗೆ ನಾನು ಇಷ್ಟು ಹಾಕಿದ್ದೆ ಅಂತ ಹೋಗ್ಬಿಡು ನೋಡ್ರಿ ಉಬ್ಬಿಟ್ಟು ಬರಕತ್ತಾಗಿಲ್ಲ ಎಣ್ಣೆ ಹಚ್ಚಿರ್ತೀವಲ್ರಿ ಕೆಳಗೆ ಬರ್ತಾವ್ರಿ ನೋಡ್ರಿ ಹಂಗಯ್ಯೋ ಮಸ್ತ್ ಇಡ್ಲಿ ರೆಡಿ ಆಗ್ಯಾವ್ರಿಪ್ಪ. ಎಣ್ಣೆನೂ ಬೇಡ ಏನು ಬೇಡ ಸುಮ್ಮನೆ ಒಂದು ಏನಾರ ಚಟ್ನಿ ಮಾಡ್ಕೊಂಡು ಈ ಥರ ಉಂಡ್ಬಿಟ್ನೆ ಅಂದ್ರೆ ಚಲೋ ಆಗತ್ತೆ ರೀ. ನೋಡಿರಿ ಎಷ್ಟು ಚಂದ ಆಗ್ಯಾವು ಇಡ್ಲಿ ನಮ್ಮವು ಸೂಪರ್ ಆಗ್ಯಾರಿಪ್ಪ. ಕೈ ಸುಡ್ತಾ ಬಿಸಿಲರ ಹೊರಗೆ ಎಷ್ಟು ಐತ್ರಿ ನಮ್ಮ ಮಾರಿಪ್ ನೋಡಿ ತಮ್ಮ ನೀರು ಸುರು ಬಂದ್ರಿ ಹೊರಗೆ ಎಲ್ಲ ಒಣಗಿ ಹೋತ್ ನೋಡ್ರಿ 1 ನಿಮಿಷದೊಳಗೆ ಅಂದ್ರೆ ಒಣಗಿ ಹೋತಿಲ್ಲ ಅಷ್ಟು ಬಿಸಿಲು ಐತಿ ಇವತ್ತು. ಹೆಂಗೆ ಇಡ್ಲಿ ಗೊತ್ತಿಗೆಲ್ಲ ಅಂದ್ರೆ ಒಟ್ಟು ಗೊತ್ತಾಯ್ತು ನಂಗೆ 2 ದಿನ ಮೊದಲು ಆರ್ಡ್ರ್ ಮಾಡ್ಬೇಕು ನಿಮಗೆ ಏನ್ರ ಬೇಕಂದ್ರೆ ನಮಗೆ ಅವಾಗ ಬರ್ತಾವೆ 2 ದಿನ ಆಗಿದ ಮೇಲೆ ಇದಿಲ್ಲ ನೀರು ತೊಗೊಂಬಂದ್ರಿಲ್ಲ ಅವನು ಅರಿಶಿ ಸಂಬಂಧ ಕೊಬ್ಬರಿದು ತೊಗೊಂಬರ್ತಾರಿಪ್ಪ ಆಕಿ ಜೀವದ ಅಂತಂದ್ರಿ ಸ್ವಲ್ಪ ಕೊಬ್ಬರಿದ್ದು ಕೊಡ್ರಿ ಅಂತಾರೆ ಇವ್ರು. ಒಂದಾದ್ರೆ ಸಾಕಾಕೈತಿ 2 ಕೂಡ ಹೊಡೆದ್ರಲ್ಲ ನೀವು ತಮ್ ಖಾಲಿ ಅದನ ಅದವನ ಇಲ್ಲ ಮಜ್ಜಿಗೆ ನೀರು ಆಗ್ಬೇಕಮ್ಮ ಅವು ಇನ್ನೂ ನೀರು ಆಗ್ಬೇಕು ಮಂದಾಗ ಆಗಬಾರ್ದು ನೀರಾದ್ರೆ ಮಜ್ಜಿಗೆ ಜೀರಿಗೆ ಪುಡಿ ಹಾಕಿರಲ್ಲ ತಂಪು ಜೀರಿಗೆ ಪುಡಿ ಹಾಕ್ಯಂಗೆ ಕುಡಿಬೇಕು ಅಂತ ತಟಗದ್ರಾಗ ಹಾಕಿಲ್ಲ ಅರ್ಶಿಯಾ ಜೀರಿಗೆ ಪುಡಿ ಹಾಕಿ ಕೆಳಗೆ ಕಾಣಿಸೋದೇನ ಅದು ಮಜ್ಜಿಗೆ ಬಿಡನ್ರಿಪ್ಪ ಹೊಟ್ಟೆ ತಣ್ಣಗಾಕೈತ್ರಿ. ಟೈಮ್ 3 ಗಂಟೆ ಆಯ್ತು ಅಮ್ಮ ಬರಲಿಲ್ಲ ರೀ ಇನ್ನು ಅಲ್ಲೇ ಊಟ ಅದು ಮಾಡ್ಕೊಂಡು ಬರ್ತಾರೇನ್ರಿ ಅವ್ರು ಬಂದಿಲ್ಲ ರೀ ಇಲ್ಲ ರೀಪ್ಪ ಹಾಲಿನ ಪ್ಯಾಕೆಟ್ ನೋಡಂತ ಹಾಕತ್ತೀನಿ ರೀ ಬಟ್ಟೆ ಭಾಳ ಇದ್ದು ತೊಳೆದು ಹಾಕಿದ್ರಿಪ್ಪ ಬಾಂಡೆ ತಿಕ್ಕಿಟ್ಟು ಇಬ್ಬರು ಅಕ್ಕನ ತಂಗಿನ ನನಗೆ ಎಲ್ಲ ಕೆಟ್ಟಗಾಗ್ಬಿಡೈತ್ರಿಪ್ಪ 1-2 ಇಡ್ಲಿ ತಿಂದಿನಿ ಬೆಳಿಗ್ಗೆ ಮತ್ತೇನು ಉಣ್ಣಾಕ ಮನಸ್ಸಾಗಲ್ತ್ರಿ ಅದಕ್ಕೆ 1-2 ತಾಸು ಅಕ್ಕಿ ಇವು ನೆನೆ ಹಾಕ್ತೀನಿ ನೆನೆ ಹಾಕಿ ಕ್ಯಾರಿಮಲ್ ಸ್ವೀಟ್ ಅಂತಾರಲ್ಲ ರಬಡಿ ಸ್ವೀಟ್ ಅದು ಮಾಡ್ಬೇಕಂತೇಳಿ ಅಂದ್ರಿ ಇವು ಸ್ವಲ್ಪ ಅಕ್ಕಿ ಹಸಿ ಮಾಡಿ ನೆನೆ ಹಾಕ್ಬಿಡ್ತೀನಿ ರೀ 1-2-3 ತಾಸು ನೆನಿಲ್ರಿ ಇವು. ಇಲ್ಲಿ ನೋಡ್ರಿ ಅಕ್ಕಿ ನಾನು ತೊಳೆದು ನೆನೆ ಇಡ್ತೀನಿ ಸ್ವಲ್ಪ ಅಷ್ಟು ನೆನಿಲ್ರಿ ನೆಂದಿಂದ ಮಾಡ್ತೀನಿ 1-2 ತಾಸು ಅಂದ್ರೆ ಸಾಕ್ರಿ. ಈ ಟೈಮಲ್ಲಿ 6 ಗಂಟೆ ಆಯ್ತು ಅಮ್ಮ ಬರಲಿಲ್ಲ ರೀ ಇನ್ನು ಅಮ್ಮ ಯಾಕೆ ಇನ್ನು ಅಲ್ಲೇ ಕುತ್ಕೊಂಡಾರಿ ಬಂದಿಲ್ಲ. ನಾನದು ಪಲ್ಯ ರೀಪ ಅದು ಇನ್ನು ಹಂಗೆ ಐತ್ರಿ ಅದು ನಾವಂತೂ ಉಂಡೇ ಇಲ್ಲರಿ ನಾನು ಉಂಡಿಲ್ಲ ಏನಿಲ್ಲ ಹುಡುಗರು ಅದನ್ನು ಜಾಸ್ತಿ ಇದು ಮಾಡಿಲ್ಲ ಹಂಗೆ ಐತ್ರಿ. ಅವು ಇಡ್ಲಿ ಪಡ್ಡಿ ತಿಂದ್ಬಿಟ್ರು ಬೆಳಗ್ಗೆ ಎದ್ರಿ ಹಂಗಾಗಿ ಪಲ್ಯ ಹಂಗೈತೆ ಅದನ್ನ ಬಿಸಿ ಇಟ್ಟು ಬಂದೀನಿ ರೀ ನಾನೀಗ ಒಂದು ಕಡೆ ಸಾರಿದ್ದು ಒಂದು ಕಡೆ ಪಲ್ಯದ್ದು ಏನ್ರಿ ಬಿಸಿ ರೊಟ್ಟಿ ಮಾಡಿದ್ರೆ ಅಂತ ಹೇಳಿದ್ರೆ ಹೋಗೈತ್ರಿ ಈಗ ಅದೆಲ್ಲ ಪಲ್ಯ ಬಿಸಿ ರೊಟ್ಟಿ ಆದ್ರೆ ಹೋಗೈತ್ರಿ ಈಗ ಅದು. 6 ರೂಪಾಯಿ ಹೇಳ್ತೀನಿ ರೊಟ್ಟಿ ಮಾಡಾಕ್ರಿ
ಅರ್ಬಿ ಹೋಗ್ದದ್ದು ಒಣಕ್ಕೆ ಬಂದ್ರೆ ಈಕಿನ ಅರ್ಶಿಯಾಗ ಒಂದು ಸ್ವಲ್ಪ ನೆಲ ಒರೆಸುವ ಅಂತೇನು ರೀ ಹ್ಞೂ ಅಂತೇಳಿ ಒಂದು ಅದಕ್ಕೆ ಒರೆಸ್ಕೊಂತ ಬರಾಕತ್ತಾಳ್ರಿ ಕಸ ಹೊಡೆದು ಕೊಟ್ಟೀನಿ ರೀ ನಾನು ಅವರದೆಲ್ಲ ಬಿಸಿಟ್ಟಿದ್ನಲ್ಲಿ ಬದ್ನಿಕಾಯಿ ಸ್ವಲ್ಪ ಹೊತ್ತು ಬಿಡ್ಬೇಕು ನೋಡ್ರಿ ಕೆಮ್ಮಕತ್ರಿ ಎಲ್ಲ ಘಾಟ್ ಎತ್ತರಿ ಅದು ಬದ್ನಿಕಾಯಿ ಪಲ್ಯ ಮಾಡಿದ್ರಿಪ್ಪ ಘಾಟ ಹೊತ್ತಿ ಬಿಡ್ತು ನೋಡ್ರಿ ಅದು ನೋಡೇ ಇಲ್ರಿ ನಾನು ಜಳ ಭಾಳ ಐತ್ರಿ ನಮ್ಮ ಕಡೆ ಅಂತೂ ವಿಪರೀತ ಜಳ ಐತ್ರಿಪ್ಪ ನಿಮ್ಮ ಕಡೆ ಹೆಂಗೈತ್ರಿ ಜಳ ಯಾವ ಊರ ಕಡೆ ಹೆಂಗೆ ಐತಿ ಎಷ್ಟು ಡಿಗ್ರಿ ಐತಿ ಜಳ ರೀ ಆ ಕಡೆ ಎಲ್ಲ ಬಂದ್ಬಿಡ್ತೀವಿ ಜಳ ಇರಲಿಲ್ಲ ಅಂತ ಹೇಳಿದ್ರೆ ಬಿಸಿಲು ಇರಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಜನ ನಿಮ್ಮ ಊರಿನ ಕಡೆ ಬಂದ್ಬಿಡ್ತೀವಿ ರೀ ನಮ್ಮೂರಾಗಂತೂ ಇಲ್ಲದ ಜಳ ಐತ್ರಿ ನಮ್ಮ ವಿಡ್ಲಾಪುರದಾಗ ಅಂತ್ರಿ ನಮ್ಮ ತಮ್ಮ ನಮ್ಮವ್ವ ಫೋನ್ ಹಚ್ಚಿದ್ರಿ ನಿನ್ನೆ ಹಚ್ಚಿದ್ರಿ ಬಾ ಅಂತ ಹೇಳಂದು ಸ್ವಲ್ಪ ಒಂದು 2 ಮಳೆಗೆ ಬಾರ್ವ 2 ಮಳೆ ಆದ್ರೆ ಮತ್ತೊಂದು ಜಳ ಹಾಕೈತಿ ನಮ್ಮವ್ವ 3 ದಿನ ಅಡ್ಮಿಟ್ಟಿದ್ದು ಬಂದಾಡ್ರಿ ಆ ಜಳ ಸಂಬಂಧ 12 ಬಾಟ್ಲಿ ಅಂತ್ರಿ 3 ದಿನದಾಗ ಹಚ್ಚಿಸ್ಕೊಂಡು ಆರಾಮಾಗಿ ಬಂದಾಡ್ರಿ ಈಗ ನಮ್ಮವ್ವ ಜಳ ಭಾಳ ಐತಿ ಅಂತಾಡ್ರಿ ಶೇಂಗಾ ಎಲ್ಲ ತೊಳ್ಕೊಂಬರಕತ್ಲ ಎಲ್ಲ ಒರೆಸ್ಕೊಂಬರಕತ್ಲ ನಾನು ಇಸಾಗದಕ್ಕೆ ನಿನ್ನೆ ಹೇಳಿದ್ ನೋಡ್ರಿ ಕಮೆಂಟ್ ಮಾಡ್ಯಾರಿಪ್ಪ ನೀವು ಟೈಫಾಯ್ಡ್ ಜ್ವರ ಅಂದ್ರೆ ಇದು ಹಂಗೆ ಸುಮ್ಮನೆ ಮಾಡ್ಕೊಂಡಿರ್ರಿ ಭಾಳ ತ್ರಾಸ ಆಗ್ತಾವು ರೆಸ್ಟ್ ಮಾಡಬೇಕು ಇದು ಮಾಡಬೇಕು ಅಂಥೇಳಿ ಅಂದು ಆರಿಪ್ಪ ಓದಿ ಹೇಳಿದ್ಲ ಅಮ್ಮ ಅಂತಂದು ನಾ ಹೇಳಿದೆ ಏನು ರೆಸ್ಟ್ ಮಾಡ್ತೀವ ಅಂತಂದೆ ಯಾಕೆ ಮಮ್ಮಿ ರೆಸ್ಟ್ ಮಾಡಂಗಿಲ್ಲ ನಾವೆಲ್ಲ ಮಾಡ್ತೀವಿ ಅಂತಂದ್ಲ ನೀವೆಲ್ಲ ಮಾಡೋದು ಒಂದು ಬೇರೆ ಆಗಪ್ಪ ನಾ ಎದ್ದು ಮಾಡೋದು ಬೇರೆ ಆಗುತ್ತೆ ಮತ್ತು ವಿಡಿಯೋ ಒಂದು ಮಾಡ್ಬೇಕಲ್ಲ ನಾವು ಅದು ಮಾಡ್ಲಿ ಅಂತಂದ್ರೆ ಏನೈತಿ ಈಗ ಅಂತ ನಾನು ಅಂದೆ ನಾವೆಲ್ಲ ದುಡ್ಯಾಕತ್ತೀನ ಸೆಕೆಂಡ್ ಇಯರ್ ಮುಗಿದ ತಕ್ಷಣ ದುಡ್ಯಾಕತ್ತೀನಿ ಅಂದ್ರೆ ಎಷ್ಟಿಷ್ಟು ಅಕ್ಷರ ದುಡ್ಡಿವು ಅಂತಂದೆ ಅವನು ಹಂಗಂತಾನೆ ರಾಸಿಪನ ನಾನು ಸೆಕೆಂಡ್ ಇಯರ್ ಮುಗಿಸಿದ ಮಮ್ಮಿ ನಾನು ದುಡ್ಯಾಕತ್ತೀನಲ್ಲ ಅಂತಾನೆ 2 ದಿನ 3 ದಿನ ಹೋಗಿದ್ದಾರೆ ಕೆಲ್ಸಕ್ಕೆ 3 ದಿನ ಹೋಗಿದ್ದಾರೆ 1,000 ರೂಪಾಯಿ ಕೊಟ್ಟಾರಿ 200 ರೂಪಾಯಿ ಮತ್ತೆ ಇಸ್ಕೊಂಡಾನ್ರಿ ವಾಪಸ್ ಅಲ್ಲೇ ಅವ್ರ ಅಪ್ಪನ ಕಡೆನ ಹೋಗಿರ್ತಾರೆ ರೀ ಅವ್ರ ಅಪ್ಪನ ಅಂಕರು ನಾ ಕೊಡ್ಲಂದ್ರೆ ಕೊಡ್ಲಿರಿಪ್ಪ ನಿಮ್ಮ ಸಾಲಾರ ನೀವು ಹೊರಕೋರಿ ಅಂತೀನಿ ಮತ್ತು ಅದನ್ನೂ ಕೂಡ ಹಾಳು ಮಾಡ್ಕೊಂಡು ಕುಂದ್ರಬೇಡ್ರಿ ಅಂತ ಹೇಳ್ತೀನಿ ನಾನು ಅವ್ರಿಗೆ ನಮಗೂ ಬ್ಯಾಡ್ರಿ ಈಗ ಹೆಂಗೋ ಏನೋ ಜೀವನ ನಡೆಯೋಕೈತಿ ಇದು ಎಷ್ಟು ದಿನ ನಡೀತೈತೋ ಗೊತ್ತಿಲ್ಲ ಒಟ್ಟು ನಡ್ಸ್ಕೊಂಡು ಹೊಂಟೀವಿ ಅಷ್ಟ್ರೊಳಗೆ ನಿಮ್ಮ ಸಾಲ ಹರ್ಕೊಂಡ್ಬಿಡ್ರಿಪ್ಪ ನೀವು ಅಂತ ನಾವು ಹೇಳ್ತೀರಿಪ್ಪ ಅದು ಅವ್ರಿಗೆ ಬಿಟ್ಟದ್ದು ಅವ್ರು ಏನು ಮಾಡ್ತಾರೋ ಏನೋ ಅದು ಅವ್ರಿಗೆ ಬಿಟ್ಟದ್ದು ದೇವ್ರಿಗೆ ಬಿಟ್ಟಿದ್ರಿ ಅದು ಅವ್ರಿಗೆ ನಾವಂತ ಹೇಳಿದ್ದು ಹಿಂಗ್ರಿ ಅವ್ರಿಗೆ ಏನು ತೊಗೊಂಬಂದ್ರು ಒಂದು 4 ಪ್ಯಾಕೆಟ್ ಹಾಲಷ್ಟು ತೊಗೊಂಬರ್ತಾರೆ ಅದು ಎಳ್ನೀರು ಕೇಳೋ ಬೇಡ ಅಂತಂದು ಜೀವ ತಡಿಲಾರ್ದ ನಂದು ನಾನು ಕೇಳ್ತೆ ಒಂದು ಎಳ್ನೀರು ಹಿಡಿದು ತೊಗೊಂಬರ್ಬೇಕಾಯ್ತು ಬಿಡ್ರಿಪ್ಪ ಅಂತಂದು ಈಗ 2 ದಿನ ಹಿಂದೆ ಹೇಳಿದ್ದೆ ರೀ ಇವತ್ತು ಬಂದು ಎಳ್ನೀರು ಕುಡಿದೆ ರೀ ನೋಡ್ರಿ ಇರ್ತಕ್ಕಂಥ ಮಡಿಕೆ ಪಲ್ಯ ಐತ್ರಿ ಅಲ್ಲೆಲ್ಲ ಬದ್ನಿಕಾಯಿ ಪಲ್ಯ ಕುರ್ಮಾ ಐತಿ ಹಾಗಾಗಿ ಅಕ್ಕಿ ಗಾರಿಪಾಯಿ ಹೇಳಕತ್ತೀನಿ ಈಗ ಸ್ವಲ್ಪ ರೊಟ್ಟಿನ ಮಾಡ್ಬೋ ಬಿಸಿ ಪಟ ಅಂತೇಳಂದು ನಾನು ಮುಂಜಾನೆ ಇಡ್ಲಿ ತಿಂದಕ್ಕೆ ಅಂತ ಮಧ್ಯಾಹ್ನ ಒಂದನೇ ಹಾಲು 1-2 ಬಿಸ್ಕಿಟ್ ತಿಂದೆ ರೀ ಮಧ್ಯಾಹ್ನ ಊಟ ಯಾಕೆ ಬೇಡ ಅನಿಸ್ತು ಬಿಸಿ ಆಯ್ತಲ್ಲ ಬಿಸಿ ಮಾಡಿಬಿಟ್ರಿ ಏನೂ ಆಗಿಲ್ರಿಪ್ಪ ಒಟಾಣಿ ಗಿಟನ ಟೇಸ್ಟ್ ಆಗ್ತೈತಿ ಚಲೋ ಆಕೈತಿ ಕುರ್ಮಾ ಪಲ್ಯ ಸ್ವೀಟ್ ಮಾಡ್ಬೇಕಾರಿಪ್ಪ ಅದನ್ನ ಅಕ್ಕಿ ನೀನು ಹಾಕಿ ನಾನು ಹಾಲು ಇರೋದು ಸುಮ್ಮನೆ ಕೂತ್ಕೊಂಡೆ ನೋಡಿ ಹಾಲು 1 ಪ್ಯಾಕೆಟ್ ಇತ್ತು ಅಂದೆಲ್ಲ ನನಗೂ ಇದು ಗೊತ್ತಲ್ವ ಓರಿಯೋ ಹೌದನ್ನು ತೊಗೊಂಬಾರ ಮಂಗಾರ ಅದನ್ನು ತೊಗೊಂಡು ಹಾಲಿನ ಪ್ಯಾಕೆಟ್ ತೊಗೊಂಬ ಊಟ ಮಾಡಿ ಹಾಂ ಇಲ್ಲಂತೂ ಹಾಲು ಬಂದ್ರಿಪ್ಪ ಈಗ ಸ್ವಲ್ಪ ಡಬ್ರಿಗೆ ಒಳಗೆ ನೀರು ಹಾಕಿ ಇವೆಲ್ಲ ಖಾರ ಅದು ಮಾಡಿರ್ತೀವಲ್ಲ ಹಂಗೆ ಹಾಲು ಹೊಡಿಬಾರ್ದು ಅಂತಂದು ನೀರು ಬಿಸಿ ಮಾಡಿ ಚೆಲ್ತೀನಿ ರೀ ಅವನು ಇಲ್ಲಿ ಹಾಲು ಬಿಸಿ ಇಟ್ಟೀನಿ ರೀ ನಾನು ಹಾಲಕ್ಕೆ ಪಟ್ಟನಾಗತ್ತವ್ರಿಪ್ಪ ಏನು ಹೊಡಿತಾವೆ ಏನು ಮಾಡ್ತಾವೆ ಈ ಸೆಕಿ ಅದು ಒಂದಲ್ರಿ ಕರೆಂಟ್ ಅಂತ ಹೋಗ್ಬಿಟ್ರಂಕರ ಮುಗ್ದ ಹೋತ್ರಿ ಮತ್ತು ತಡೆಯೋದೇ ಇಲ್ರಿ ಹಾಲು ಏನು ಹೊಡ್ದಂಗೆ ಕಾಣಿಸಲ್ಲ ರೀ ಚಲೋ ಅದ ರೀ ಇವು ಹಾಲು ಒಂದು ಸ್ವಲ್ಪ ಉಪ್ಪು ಬಂದು ಅಂದ್ರೆ ನಾನು ಇನ್ನಿಷ್ಟು ಹಾಲು ಹಾಕ್ಬೇಕು ರೀ ಇವು ಅಂದ್ರೆ ಕಾಸಿದ್ದದವ್ರಿ ಹಾಲು ಇದೇನಿದಾಗಲಿಲ್ಲ ರೀ ಈಗ ಇನ್ನೊಂದಿಷ್ಟು ಹಾಲು ಹಾಕಿ ಕೊಡ್ತೀನಿ ರೀ ಹಾಲು ಬಿಸಿ ಅದಂದ್ರೆ ಇವು ಅಕ್ಕಿ ರೀ ಇವು ನೀರು ಬಸ್ಬಂದು ಅಕ್ಕಿ ಸ್ವಲ್ಪ ಕೈಲಿಂತ ಪುಡಿ ಮಾಡ್ಕೊ ಅಂತೇಳಿ ಹಾಕವೆ ನೋಡೋಣ ನೋಡಿ ನೀರೆಲ್ಲ ಬಸ್ತೀರಿ ಹೊಡಿತಾನೆ ರೀ ಈ ಥರ ಯಾವ ಅಕ್ಕಿ ರೀ ಮನೆಗೆ ಯಾವ ಇರ್ತಾವೆ ಅಕ್ಕಿ ರೀ ಈ ಥರ ಪುಡಿ ಮಾಡಿ ಅದ್ರೊಳಗೆ ಹಾಲು ಕುದ್ದು ಅಂದ್ರೆ ಹಾಕೊಂಬಿಡೋಣ ರೀ ಈಗ ನೋಡಿರಿ ಹಾಲು ಚಲೋ ಹೊತ್ನಾಗ ಕುದಿಯಾಕತ್ರಿ ಈಗ ಇನ್ನೇನು ಉಕ್ಕು ಬರ್ತಾವ್ರಿ ಈಗ ಅವು ನಾ ಏನು ಮಾಡ್ತೀನಪ್ಪ ಅಂದರೆ ಈಗೇನು ಅಕ್ಕಿ ನಾನು ಪುಡಿ ಮಾಡಿದ್ನಲ್ಲ ರೀ ಇವನ್ನ ಹಾಕ್ಕೊಂಬಿಡ್ತೀನಿ ಈಗ ಇದ್ರೊಳಗೆ ರೀ ಹಾಕ್ಕೊಂಡು ಚಲೋ ಹೊತ್ನಾಗ ಕುದ್ಸಣ್ರಿ ಈಗ ಇಲ್ಲಿ ನೋಡಿರಿ ಇವಾಗ
ಅಕ್ಕಿ ಹಾಕಿದ್ಮೇಲೆ ಚಲೋ ಹೊತ್ನಾಗ ಕುದಿಯಾಕತ್ರಿ ಈಗ ಅದು ಒಂಥರ ಮಿಜ್ಜಿ ಅನ್ನೋದಾಗತ್ತೆ ಆಗ್ಬೇಕ್ರಿ ಅದು ಕುದ್ದು ನೋಡ್ರಿ ಹಂಗೆ ಹಾಕತ್ರಿ ಸ್ವೀಟ್ ಭಾರಿ ಟೇಸ್ಟ್ ಆಗತ್ತೆ ರೀ ಇದು ಏನಪ್ಪ ಬಾಯಿಗೆ ಏನು ರುಚಿ ಹತ್ತೋಲ್ತು ಏನಿಲ್ಲ ಅಂತಂದಾಗ ಸುಮ್ಮನೆ ಮಾಡ್ಕೊಂಡು ಹೊಡೆದು ಬಿಡೋದ್ರಿ ಮತ್ತೆ ಇವಾಗ ನೋಡ್ರಿ ಮಸ್ತಾಗಿ ಕುದ್ರೀಗ ಅದೇ ರೀ ಈಗ ಕ್ಯಾರಿಮೆಲ್ ರೆಡಿ ಮಾಡ್ಕೊಳ್ಳೋಣ ನಾವು ಗ್ಲಾಸ್ ಸಕ್ಕರೆ ಹಾಕೊಂಡ್ರಿ ಒಂದು ಸ್ವಲ್ಪ ನೀರು ಹಾಕ್ತೀನಿ ರೀ ಇಷ್ಟ ರೀ ಈಗ ಇದನ್ನು ಗೋಲ್ಡನ್ ಕಲರ್ ಬರೋವರೆಗೂ ಬಿಸಿ ಮಾಡ್ಕೊಂಡ್ರಿ ಸಕ್ಕರೆ ರೀ ಈಗ ಇದ್ರೊಳಗೆ ಒಂದು ಏಲಕ್ಕಿ ಹಾಕೊಳ್ಳಿ ಸುಲ್ಕೊಂಡ್ರಿ ನೀವು ಜಜ್ಜರ್ ಹಾಕೋರಿ ಸುಲ್ಲರ್ ಹಾಕ್ಕೊಳ್ರಿ ಎಲ್ಲ ಕೆನೆ ಆದರೆ ಹಾಲೆಲ್ಲ ಅದೇ ರೀ ನಾವು ಸಕ್ಕರೆ ಹಾಕಿಟ್ಟಿದ್ದೀವಲ್ಲ ರೀ ಏನು ಗೋಲ್ಡನ್ ಕಲರ್ ಬಂದಿಲ್ಲ ರೀ ಇದು ಗೋಲ್ಡನ್ ಕಲರ್ ಬಿಡ್ರಿ ಸರ್ ಬರಲಿ ನೋಡಮ್ಮ ಇನ್ನು ಅಮ್ಮ ಎಷ್ಟೊತ್ತಾತ 7 ಗಂಟೆ ಆಯ್ತು ಟೈಮ್ 7 ಗಂಟೆ ಆಯ್ತು ಕೂತಿದ್ದಾರ ಆರಾಮ ಮಾತಾಡ್ಕೊಂತ ಇಲ್ಲಿ ಸಕ್ಕರೆ ಗೋಲ್ಡನ್ ಕಲರ್ ಬಂತ್ರಿ ಗೋಲ್ಡನ್ ಕಲರ್ ಬಂದ ಈಗ ಏನು ಮಾಡೋಣ ಅಂದ್ರೆ ಡೈರೆಕ್ಟ್ ಅದ್ರೊಳಗೆ ಹಾಕೊಂಬಿಡೋಣ ಸ್ವೀಟ್ ಒಳಗೆ ಈಗ ಹಾಕೊಂಡೆ ಅಂದ್ರೆ ಕಲರ್ ಚೇಂಜ್ ಆಗುತ್ತೆ ಮತ್ತು ಈ ಥರದ್ದು ಸ್ವೀಟ್ ಭಾಳ ಅಂದ್ರೆ ಭಾಳ ಸ್ವೀಟ್ ಆಗುತ್ತೆ ನೋಡಿ ಚಂದ ಪರಿಮಳನ ಹಂಗೆ ಇರತ್ತಿ ಉಣ್ಣಾಕನ ಟೇಸ್ಟ್ನ ಹಂಗೆ ಇರತ್ತೆ ನೋಡಿ ಮತ್ತು ಸಿಂಪಲ್ ಮಾಡ್ಕೊಳ್ಳೋದು ಇದು ಮನೆ ಒಳಗೆ ಹಾಲಿದ್ದು ಅಂದ್ರೆ ಅಕ್ಕಿ ಅಂತ ಇದ್ದಿರ್ತಾವೆ ಈಗೇನು ಸಕ್ಕರೆ ಅಕ್ಕಿಗಂತ ಏನಿದಿಲ್ಲ ಇದ್ದಿರ್ತಾವೆ ಹಾಲೊಂದು ಇದ್ಬಿಟ್ರೆ ಮುಗೀತು ನೋಡಿ ಮಾಡ್ಕೊಂಬಿಡೋದ ಬೇಕಂದ್ರೆ ಡ್ರೈ ಫ್ರೂಟ್ಸ್ ಹಾಕೋರಿ ಬೇಡ ಅಂತ ಹೇಳಿದ್ರೆ ಏನಾಗಲ್ಲ ಈಗ ಹಾಕೊಂಬಿಡೋಣ ಇದ್ರೊಳಗೆ ಬಿಸಿ ಮಾಡಿ ಇದಕ್ಕೆ ನೀರು ಹಾಕಿ ಬಿಸಿ ಮಾಡಿ ಡಬ್ರಿ ಅದನ್ನು ಇಲ್ಲಿ ನೋಡಿರಿ ಮಮ್ಮಿ ತುಪ್ಪ ಬಿಸಿ ಮಾಡಕ್ಕಿಟ್ಟಾರೆ ಇಲ್ಲ ಡ್ರೈ ಫ್ರೂಟ್ಸ್ ಕಟ್ ಮಾಡಿ ತೊಗೊಂಡಿದ್ದಾರೆ ಬಾದಾಮಿ ಅದೆಲ್ಲ ಹಾಕಿ ಹಾಕೊಳ್ಳೋಣ ಮಿಕ್ಸ್ ಮಾಡಿ ಮಮ್ಮಿ ಇದು ಈಗ ಇದನ್ನು ಹಾಕೊಂಬೋಣ ಹಿಡಿತೇನೆ ಮಮ್ಮಿ ಹಿಡಿತಾವ ಅವು ಕಲ್ಲಂಗಡಿ ಬೀಜ ಅಂತಾರಲ್ಲ ಅವು ಎಡೆ ಇರ್ತಾವಲ್ಲ ಎಲ್ಲ ಡ್ರೈ ಫ್ರೂಟ್ಸ್ ಕಾಣತಾವ ನೋಡಿ ಹೆಂಗೆ ಒಳಗೆ ಮುಚ್ಚದ ಅದ ಹಾಕೊಂತಾರಿಲ್ಲ ತಂದ್ರೆ ಮುಚ್ಚಾಕ ರೊಟ್ಟಿ ಮಾಡ್ರಿ ಅಂತಂದು ಹೇಳಾಕಿದ್ದೀರಿ ಅರಿಪನು ಹ್ಞೂ ಅಂದದ್ರಿ ಆಕೇನೋ ಮಿಲ್ಕ್ ಶೇಕ್ ಮಾಡಿದ್ರಿ ಅದು ಮಾಡಮಟ್ಟ ಅಂತಂದ್ರೆ ನಮ್ಮ ಅಪ್ಪ ಫೋನ್ ಹಚ್ಚಿದ್ರಿ ಬರ್ರಿ ಇಲ್ಲಿ ಅಂತ ಮತ್ತು ಅಮ್ಮ ಬಂದಿಲ್ಲ ಅಂತಂದಿಲ್ಲ ಇಲ್ಲಿ ಮತ್ತು ನಾವೀಗ ಅಷ್ಟು ಅದೀವಿ ಹಾಗಾಗಿ ಬರ್ರಿ ಅನ್ನಕತ್ತಾರ ಮತ್ತು ಇವ್ರು ಬರಾತಾರಂತ್ರಿ ನಮ್ಮ ಸಣ್ಣವ್ರು ಚಿಗೋರು ಬರಾಕತ್ತಾರಂತ್ರಿ ರೇಷ್ಮೆ ಅವ್ರು ಬರಾತಾರಂತ್ರಿ ಬರ್ರಿ ಅವರು ಬರಾಕತ್ತಾರಂತ ಅಂತ ಹೇಳಿದ್ರೆ ಆಯ್ತು ತಗೋರಿಪ್ಪ ಹಂಗಾದ್ರೆ ಬರ್ತೀವಿ ಅಂತಂದೇವು ಆಟ ಮಾಡ್ಕೊಂಡು ಬಂದ್ಬಿಟ್ಟು ಅಷ್ಟ್ರು ಕೂಡ ಬರ್ರಿ ಮತ್ತು ನೀವು ಒಬ್ಬರ ಅಲ್ಲ ಎಲ್ಲರೂ ಕೂಡ ಬರ್ರಿ ಅರಿಪ ಅದು ಎಲ್ಲರೂ ಅಂದ್ರೆ ಆಯ್ತಂದೆ ಅದು ಇನ್ನೂ ಸ್ವೀಟ್ ಹಾಕಿ ಅರಿಪ ಅಂದೆ ಅದ್ರಾಗ ಅದನ್ನ ಇಲ್ಲಿ ನಮ್ಮ ಸಹನೋಗ ಸೊಪ್ಪು ರೀ ನಮ್ಮ ಸಣ್ಣಾಗ್ರಿ ನಮ್ಮ ಸೊಪ್ಪಿಯಾಗ ಒಂದಿಷ್ಟು ರೀ ಆಕೆ ಮಗಳು ಉಂಡ್ರಿ ಸೊಪ್ಪಿನ ಮಗಳು ಹೋಗಕತ್ತಿ ನೋಡ್ರಿ ಆಟ ಆಡೋದು ಬಂದ್ರಿ ಅರ್ಶಿಯ ಅರಿಪ ನಾನು ಆಸಿಕ್ ಆಲ್ರೆಡಿ ಅಲ್ಲಿ ಅದಾನಂತ್ರಿ ಅದು ಅದಿ ಬಿಡ್ರಿ ಇಲ್ಲಿ ತಾಜ್ನಗರಕ್ಕೆ ಫಸ್ಟ್ ನಮ್ಮ ಅಪ್ಪನ ಮನೆಗೆ ಹೋಗಿ ಆಮೇಲೆ ಕಡೆ ಅಲ್ಲಿ ಹೋಗ್ತೀವಿ ನಾವು ನಮ್ಮ ಅಪ್ಪ ಮೊದ್ಲು ಭೇಟಿಯಾಗಿ ಹೋಗ್ಬೇಕ್ರಿ ನಮ್ಮ ಅಪ್ಪನ ಮಕ್ಳು ಮೊದ್ಲು ಮುಂಜಾನೆ ಫೋನ್ ಹಚ್ಚಿತ್ರಿಪ್ಪ ನಮ್ಮ ಮಗಳು ಸ್ವೀಟ್ ಅದು ಅಷ್ಟ ಮಾಡಿದ್ನಿ ನಾನು ಸ್ವಲ್ಪ ಮಾಡಿದ್ದೆ ನಾನು ನಿಮ್ಗೆ ಇಬ್ರಿಗೆ ತೊಗೊಂಬಂದಿ ನೋಡಿ ನಿಮ್ಮ ಸೊಪ್ಪೆ ಅಂತ ಆಮೇಲೆ ಇಕ್ಕಿ ಚೆನ್ನಾಗಿ ಒಂದಿಟ್ಟ ಅಂತಂದು ಏನೈತೆ ನಮ್ಮ ತಿಂದೆ ಬಡೆ ಮೇಕೊಂತಾರ ನೋಡಲ್ಲಿ ಬರ್ರಿ ನಾನಲ್ರಿ ಹೋಗ್ರಿ ನಾನಲ್ರಿ ಅವ್ರು ಯಾಕೆ ಸುಮ್ಕೂತ ಹೊಟ್ರ ರೈಸಿಂದ ಅದು ಹಾಂ ರೈಸಿಂದ ಸ್ವೀಟ್ ಅದು ಹೆಂಗೈತೆ ಚಲೋ ಐತೆ ಕೊಡಲಿ ಅಮ್ಮಗೆ ಅಮ್ಮ ಒಂದು ಚಮಚ ತಿನ್ಲಿ ಒಂದೇ ಚಮಚ ತಗೋರಿ ಏನು ನೋಡ್ರಿ ಹಂಗೈತೆ ಅಂತ ನೋಡಿ ಸರ್ ನೀನು ಅದನ್ನ ಸ್ವೀಟ್ ಸ್ವೀಟ್ ಚೆನ್ನಾಗೈತೆ ಯವ್ವ ನಮ್ದು ಅದೇ ಇತ್ತು ನಾಳೆ ಪ್ರೋಗ್ರಾಮ್ ನಾಳೆ ಬಂದು ಎಲ್ಲರೂ ಕೂಡ ಇಲ್ಲಿ ಪ್ರೋಗ್ರಾಮ್ ಮಾಡಬೇಕು ಅಂತಂದು ಅದು ಪ್ರೋಗ್ರಾಮ್ ಏನು ಮಾಡೋಕೆ ಇವತ್ತು ನೋಡಿ ಇವತ್ತು ಬಂದ್ವಿ ನಾವು ಚಲಾಗೈತೇನಿಲ್ಲ ಅಕ್ಕಿ ಸ್ವಲ್ಪ ಇನ್ನೂ ನೆನಿಬೇಕವು ನೆಂದಿನ ಮೇಲೆ ಕುದಿಬೇಕು ಕೊಡ ಜೇರ್ ಹಾಕಿ ಇನ್ನೂ ಸ್ವಲ್ಪ ಏನಸರಿ ನನಗೆ ಅಯ್ಯೋ ನೋಡ್ರಿ ಹುಡುಗರು ನಮಗೆಲ್ಲ ಐತಿ ಅಂತ ನಮಗೆಲ್ಲ ಐತಿ ಆರಾಮಿದ್ದೀರಾ
ಭಾಳ ದಿನ ಐತಲ್ಲಪ್ಪ ಭೇಟಿ ಆಗ್ಲಾರ್ದನ ಭಾಳ ದಿನ ಆಗಿತ್ತು ಭೇಟಿ ಆಗ್ಲಾರ್ದನ ಹೆಂಗಾರ ಆಕತ್ತಿತ್ತು ಹೆಂಗ ಆಕತ್ತಿತ್ತು ಏನಾಗ್ಬೇಕಾಯ್ತಮ್ಮ ನೆನಿಬೇಕಾಯ್ತು ಇನ್ನೂ ಸ್ವಲ್ಪ ನೆಂದಿನ ಮೇಲೆ ಕುದಿಬೇಕಾಯ್ತು ಚಲೋ ಅಕ್ಕಿ ಅವು ರೇಷನ್ ಅಕ್ಕಿ ಹಾಕ್ಲಿಲ್ಲ ನಾನು ರೇಷನ್ ಅಕ್ಕಿ ಹಾಕ್ಬೇಕಾಗಿತ್ತು ಇಲ್ಲಿ ನಮ್ಮ ಅಪ್ಪಾರ ನೀವು ಬಂದಿರಿ ಇನ್ನು ಬೀಗ್ರೆಲ್ಲ ಅದ ರೀ ಬರಕತ್ತಾರಂತೇನ್ರಿ ಸ್ವೀಟ್ ತೊಗೊಂಡು ಮಾಡಿದ್ಯಪ್ಪ ನೋಡ್ರಿ ನೀವು ಸ್ವಲ್ಪ ಹೆಂಗೈತೆ ಅಂತ ಹೇಳಿ ಅವ ಬೆಳಿಗ್ಗೆ ಬಂದು ಇಲ್ಲ ಗಂಟೆ ಹೋಗ್ಬಿಟ್ರೆ ಹೌದನ್ರಿ ಚಲೋ ಆತ್ ಬಿಡಿ ಹಾಂ ನಾವು ಮಾತಾಡ್ಕಾಕತ್ತೀವಿ ದಾದಿ ಮಲ್ಲೇ ಇರ್ತಾರ ಹೆಂಗಾದ್ರೆ ಇವತ್ತು ನಾವು ಬೆಳಗ್ಗೆನ ಹೋಗ್ಬಿಡ್ರಿ ನಾಳೆ ಅಲ್ಲಿ ಅಂತಂದು ನಾವು ಮಾತಾಡಿದ್ವಿ ಹಾಂ ಬೆಳಗ್ಗೆನೆ ಎದ್ದಿದ್ರೆ ಹೋಗ್ಬಿಡ್ರಿ ನಾವು ಅಂತಂದು ತಗಪ್ಪ ಹೆಂಗೈತೆ ನೋಡು ಅಮ್ಮಗೊಂದು ಸ್ವಲ್ಪ ಕೊಡಲಿ ಒಂದು ಕಟ್ರೊಳಗೆ ಹಾಕಿ ಹಾಲು ನೋಗ ಮಾಡಿದ್ದಪ್ಪ ಅದು ಇವತ್ತು ನಿಮ್ದು ಐತೆ ನೋಡ್ರಿ ಅದ್ರಾಗ ಗುಂಡದ ಭಾಗ್ಯ ರೀ ಕೆನಿ ಹಾಲಿನೊಳಗೆ ಹಾಕಿ ಮಾಡಿದ್ದದು ಚಾಕ್ಲೇಟ್ ಅಲ್ಲ ಚಲೋ ಆಗೈತ್ರಿ ಉಣ್ಣು ಮನೆ ಒಂದು ಚಿಪ್ತಿ ನೋಡ್ರಿ ಹಂಗೈತ್ರಿ ಚಲೋ ಆಗೈತ್ರಿ ಯಾರು ನೋಡ್ರಿ ಇವು ಕಟ್ ಮಾಡ್ದನ ಇವನ್ನ ಕಟ್ ಮಾಡೋಕನಲ್ಲ ಕಟ್ ಮಾಡ್ಬೇಕ್ರಿ ಹಿಂಗೆ ಬರ್ತಾವನಮ್ಮ ಅವು ಹೌದು ಈಗ ಆತನ ಈಗ ಹಿಂದಿದ್ದು ಆಯ್ತ್ರಿ ಮತ್ತೆ ಇಷ್ಟಪ್ಪ ಐತಲ್ಮ ಇದು ಇದಿಲ್ಲ ಇದೇ ಕಟಿಂಗ್ ಆಕೈತಿ ಅಂದ್ರೆ ಇದನ್ನ ಫಸ್ಟ್ ಹಾಕಿದ್ವಿ ರೀ ಆ ಥ್ರೆಡ್ ಅಷ್ಟು ನೀಟಾಗಿ ಬರ್ಲಿಲ್ಲ ಮತ್ತೇನೋ ಕಂಪ್ಲೇಂಟ್ ಬರಬಾರ್ದು ಅಂತಂದ್ ಹೇಳಿ ಬೇರೆ ಹಾಕಿದ್ವಿ ಹೌದನ ಇದು ಕಟಿಂಗ್ನಾಗ ಹೋಗ್ಬಿಡ್ತೈತಿ ಈಗ ಹೋಗ್ತೈತೆ ಹೌದು ಹೋಗ್ತೈತೆ ಅದಕ್ಕೆ ಮಡಿ ಜಂಪರ್ ನೋಡಿ ಜರ ಇದು ಅಲ್ಲ ಮಾಡಿದಾರೆ ಇದು ನಾವು ಬರ್ತೀವಿ ನಂದು ಆರಾಮ ಆಕೈತೆ ಅಂತ ಹೇಳಿದ್ರೆ ನಾನು ಬರ್ತೀನಿ ನನಗೆ ಆರಾಮ ಆಕೈತೆ ಅಂತ ಹೇಳಿದ್ರೆ ಏನಿಲ್ಲ ಯಾರೆಲ್ಲ ಆರಾಮಿರ್ತೀಯೋ ಬಿಡ್ತೀಯೋ ಅದು ಗೊತ್ತಿಲ್ಲ ಓಡಾಡೋರು ಯಾರು ಕಂಪ್ಲೇಂಟ್ ಮಾಡ್ಲಾರ್ದಂಗ ಇಲ್ಲೆಲ್ಲ ಅಡಿಗೆ ತಗೊಂಬಂದಾರ ಅವ್ರು ನಮ್ಮ ಮಮ್ಮಿ ಹಚ್ಕೊಡತ್ತಾರ ಗುಲಾಬ್ ಜಾಮೂನು ಇದೇನು ಮಮ್ಮಿ ಪಲ್ಯ ಇವು ಎಷ್ಟೊಂದು ಅಡಿಗೆ ತೊಗೊಂಬಂದಾರಿ ಅವರು ಇಲ್ಲಿ ನೋಡ್ರಿ ಇವು ಪಲ್ಯ ಇಲ್ಲೇ ಎಲ್ಲ ಭಾಳ ತೊಗೊಂಬಂದಾರಿಪ್ಪ ತತ್ತಿ ಪಲ್ಯ ರೀ ಇದು ಪಲ್ಯ ಮತ್ತು ಇವೆಲ್ಲ ಥರದ ಚಟ್ನಿ ಮತ್ತು ಇದು ದಾಲ್ಚರ್ ಇದು ಪಲ್ಯ ರೀ ಇದು ಕೈಮಾ ಐತೋ ಕಲಿಜದೈತೆ ಕೇಳಬೇಕ್ರಿ ಅದು ಮತ್ತು ನೋಡ್ರಿ ಹೆಸರು ಕಾಳು ಪಲ್ಯ ಇದು ಅನ್ನ ರೀ ಇದು ರೈಸ್ ಇದು ರೈಸ್ ಇದು ರೈಸ್ ರೀ ಮತ್ತು ಇವು ಚಪಾತಿ ನಮ್ಮ ಮಮ್ಮಿ ಇಲ್ಲೇ ರೊಟ್ಟಿದು ಮಾಡತ್ತಾರ ಎಷ್ಟೊಂದು ತೊಗೊಂಬಂದಾರ ನೋಡೋರು ಪಾಪ ಹೌದಾ ಎಲ್ಲೋಗ್ಯಾರೇನ್ವಾ ಇಲ್ಲೆಲ್ಲರೂ ಬಿಟ್ಟು ಕೊಟ್ರು ತಬಸ್ಸು ಮೇಲದಾಳ್ರಿ ಹ್ಞೂ ಆರಾಮಯ್ಯಮ್ಮ ಹೌದ್ರಿಪ್ಪ ಇದು ಕ್ಲೈಮೇಟ್ ಬಿಡ್ರಿ ಎಲ್ಲ ಚೇಂಜ್ ಆಗ್ಬಿಟ್ಟೈತಿ ನೀವು ಆರಾಮದಿರಲ್ರಿ ಹ್ಞೂ ಆರಾಮದೇನ್ರಿ ಹಾಂ ಮಾಡ್ತೀನಿ ತಗೊಳ್ರಿ ನೀವು ಹಾಕಿ ಕೊಡಕತ್ತಿದ್ದೆ ನಾನು ನಮ್ದಂತೂ ಊಟ ಆದ್ರಿಪ್ಪ ಉಂಡೆ ನಾನು ಬಿಸಿನೀರು ಇಟ್ಕೊಂಡಿದ್ದಿಲ್ಲ ನಾನು ಊಟ ಮಾಡಿ ಈಗ ಬಿಸಿನೀರು ನಮ್ಮ ಮರ್ಷಿ ಎಲ್ಲ ತೊಗೊಂಬಂದ್ರೆ ಆತಾಡ್ರಿ ಬಾಬಾ ಕಟ್ಕೊಂಬಂದಾರಿಪ್ಪ ನಮ್ಮ ಅಪ್ಪ ನಾವು ಎಲ್ಲರೂ ಕೂಡ ಊಟ ಮಾಡಿದ್ರಿ ನಮ್ಮ ಬಾಬಾ ಊಟ ಮಾಡಿದ್ರಿ ಈಗ ಉಂಡಿಲ್ಲನ್ರಿ ನಮ್ಮ ಅಪ್ಪ ಉಂಡಿಲ್ರಿಪ್ಪ ಇನ್ನು ಅಪ್ಪ ಆರಿಪ್ಪ ಅದಾರ ಈಗ ಚಾ ಮಾಡ್ಕೊ ಬಂದ್ರಿಪ್ಪ ಚಾ ಕೊಡಕತ್ತ ಯಾರ ಇವ್ರದಿಲ್ರಿ ಅಮ್ಮ ಉಣ್ಣಂಗಿಲ್ರಿ ಅವ್ರ ಊಟ ಮಾಡಂಗಿಲ್ಲ ಏನ ಇವರು ಒಬ್ರು ಏನು ಉಂಡಿಲ್ಲ ನೋಡ್ರಿ ಹಾಂ ಹಾಂ ತಗೋರಿ ಹಾಳೇನು ಪಲ್ಯ ರೊಟ್ಟಿ ಚಲೋ ಆಯ್ತು ಉಣ್ಬೇಕಿಲ್ರಿ ನೀವು
ಹೌದನ್ರಿ ಹಾಂ ಸ್ಪೆಷಲ್ ತಿಂತಾರ್ರಿ ಅವ್ರ ಹಾಂ ಅಂತ ಊಟ ಮಾಡಿದ್ರಿ ನೀವು ಈಗ ಊಟ ಮಾಡಿದ್ವಿಪ್ಪ ನಾವು ಉಂಡ್ರಿ ನಾವು ಊಟ ಮಾಡ್ರಿ ಹೋಗಿ ಬರ್ತೀರೋ ನಮ್ಮ ಆಟೋದ್ರ ಬರ್ತಾರ ಜೇರ ಏಯ್ ಬ್ಯಾಡ ತಡ್ರಿ ಅಂತಂದ್ರ ಬಾಬಾರ್ ನೋಡ್ರಿ ನಮ್ಮ ಬಾಬಾರ್ ಅಲ್ಲಿ ಉಂಡು ಬಂದು ಮತ್ತೆ ಇಲ್ಲಿ ಉಣ್ಮಾಕತ್ತಾರ ನೋಡ್ರಿ ಅಲ್ಲಿ ಒಂದು ಅರ್ಧ ಚಪಾತಿ ತಿಂದು ಬಂದು ಮತ್ತೆ ಇಲ್ಲಿ ಉಣ್ಣಾಕತ್ತಾರ ನೋಡ್ರಿ ಹೌದನ್ರಿ ಅಯ್ಯ ಹೌದ್ರಿ ಬಾಬಾ ಗೊತ್ತೈತ್ರಿ ನಮಗ್ರಿ